ನಮಸ್ತೆ ಎಲ್ಲರಿಗೂ. ನಾನಿವತ್ತು ಪೂರಿ ಮತ್ತು ದೂದ್ ಖೀರ್ ಮಾಡ್ತಾಯಿದ್ದೀನಿ ಗಣೇಶ ನೈವೇದ್ಯಕ್ಕೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಇಲ್ಲಿ ಇದು ಕೇಸರಿ ದಳ ಇದೆ, ಇದು ಹಾಕೋದಕ್ಕೆ. ಇದು ಪಿಸ್ತಾ, ಆಮೇಲೆ 8-10 ಬಾದಾಮು, ಆಮೇಲೆ ಕಾಜು ತೊಗೊಂಡಿದ್ದೀನಿ ಇಲ್ಲಿ. ಆಮೇಲೆ ಇದು ಕಲ್ಲಂಗಡಿ ಹಣ್ಣಿನ ಬೀಜ ಇದೆ, ಇದು ಜಾಜಿಕಾಯಿ ಇದೆ, ಇದು ಏಲಕ್ಕಿ ಪೌಡರ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ. ಒಂದು ಟೀ ಸ್ಪೂನ್ ಅಷ್ಟಿದೆ. ಇದು ಅರ್ಧ ಬೌಲ್ನಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಹಾಲನ್ನು ಒಂದು ಬಾಣಲೆಯಲ್ಲಿ ಕಾಯಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಅರ್ಧ ಲೀಟ್ರ್ ಹಾಲಿದೆ. ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ತಾ ಇರಬೇಕು. ಇದು ಹಾಲು ಕುದ್ದು ಅರ್ಧ ಆಗಬೇಕು ಫ್ರೆಂಡ್ಸ್. ಇದು ಗಟ್ಟಿ ಹಾಲು ತೊಗೊಂಡಿದ್ದೆ ನಾನು, ಅದಕ್ಕೆ ಬೇಗ ಆಯ್ತು. ಇದು 15 ನಿಮಿಷದಲ್ಲಿ ಇದು ಗಟ್ಟಿಯಾಗಿದೆ ನೋಡಿ, ಈ ಥರ ಆಗುತ್ತೆ. ಈಗ ನಾನು ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಪ್ಯಾನಿಗೆ ನಾನು ಒಂದು ಚಮಚದಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆಲ್ಲ ಚೆನ್ನಾಗಿ ಸಣ್ಣದಾಗಿ ಪೀಸ್ ಮಾಡಿಟ್ಟಿದ್ದೀನಿ, ಕಟ್ ಮಾಡಿ. ಅದನ್ನು ನಾನು ಎಲ್ಲಷ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ, ಡ್ರೈ ಫ್ರೂಟ್ಸ್ನ. ಇದಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ದೂದ್ ಖೀರ್ಗೆ. ಕೊನೆಗೆ ಜಾಜಿಕಾಯಿ ಮತ್ತು ಇಲಾಚಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಾಗಿದೆ. ಇವಾಗ ಕೊನೆಗೆ ನಾನಿಲ್ಲಿ ಕೇಸರಿ ದಳ ಹಾಕ್ತಾಯಿದ್ದೀನಿ, ಒಂದು 2 ಸ್ವಲ್ಪ. ನೋಡಿ, ಇವಾಗ ರೆಡಿ ಆಗಿದೆ. ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿ ನೋಡ್ಕೊಳ್ಳಿ. ನಾನಿಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟಿದೆ. ಇದಕ್ಕೆ ಎರಡು ಚಮಚದಷ್ಟು ನಾನಿಲ್ಲಿ ಬಾಂಬೆ ರವೆ ತೊಗೊತಾ ಇದ್ದೀನಿ, ಸಣ್ಣ ರವೆ. ಒಂದು ಚಿಟಿಕೆ ಅಷ್ಟು ನಾನು ಇದಕ್ಕೆ ಅಡಿಗೆ ಸೋಡಾ ತೊಗೊತಾ ಇದ್ದೀನಿ. ಸ್ವಲ್ಪ ಕಾಸಿದ ಎಣ್ಣೆನ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗ ನಾನು ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಬಿಸಿದೆ. ಇದು ಮೊದಲು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಸ್ವಲ್ಪ ನೀರು ಹಾಕಿ ಪೂರಿ ಹಿಟ್ಟಿನ ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಇಷ್ಟಾದರೆ ಸಾಕಿದೆ. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಕೈ ಹಚ್ಕೊಂಡು ಒಂದು 5 ನಿಮಿಷ ಇದಕ್ಕೆ ನೆನೆಯೋದಕ್ಕೆ ಬಿಡ್ತೀನಿ. ಒಂದು 5 ನಿಮಿಷದ ನೆನೆದು ಅಲ್ಲಿ ಈ ಕಡೆ ಎಣ್ಣೆ ಕಾಯ್ತಾ ಇದೆ. ಇದು ಇವಾಗ ನೆಂದಿದೆ. ಇದನ್ನು ನಾನು ಸಣ್ಣ ಉಳ್ಳೆಗಳನ್ನು ಮಾಡಿಕೊಂಡು ಪೂರಿ ಲಟ್ಟಿಸಿ ಮಾಡೋದನ್ನು ತೋರಿಸ್ತೀನಿ. ಈ ಥರ ಕಾಯಿಸಿದ ಎಣ್ಣೆನ ಈ ಥರ ಮೇಲೆ ಹಾಕೋದ್ರಿಂದ ಎಣ್ಣೆ ಅಂಶ ಇರೋದಿಲ್ಲ ಇದರಲ್ಲಿ. ಕರೆದ ಮೇಲೂ ಇದರಲ್ಲಿ ಎಣ್ಣೆ ಇರೋದಿಲ್ಲ. ಒಬ್ಬುತ್ತೆ ಇದು ಚೆನ್ನಾಗಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಉಬ್ಬಿದೆ. ಇದು ನಾನು ಇದನ್ನು ತೋರಿಸ್ತೀನಿ ಮುರಿದು, ಇದರಲ್ಲಿ ಎಷ್ಟು ಎಣ್ಣೆ ಇರುತ್ತೆ. ಇಲ್ಲಿ ನೋಡಿ, ಈ ಪೂರಿನ ನಾನು ಮುರಿದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಆಯಿಲ್ ಇಲ್ಲ ಒಳಗಡೆ. ನೋಡಿ, ಎಷ್ಟು
ಎಷ್ಟು ಫ್ಲಫಿ ಆಗಿದೆ ಇದು. ಇಲ್ಲಿ ನೋಡಿ, ಬಿಸಿ ಬಿಸಿಯಾದ ಪೂರಿ ದೂದ್ ಖೀರು ರೆಡಿಯಾಗಿದೆ ಗಣೇಶ ನೈವೇದ್ಯಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಈ ಥರ ನೀವೇ ನಿಮ್ಮ ಕೈಯಾರೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ತೀನಿ. ಹೋಟೆಲ್ನಲ್ಲಿ ಎಣ್ಣೆ ಸರಿಯಾಗಿರೋದಿಲ್ಲ, ಕರೆದಿದ್ದಾನೆ ಮತ್ತೆ ರಿಯೂಸ್ ಮಾಡ್ತಾರೆ ಅವರು. ಮನೆಯಲ್ಲೇ ಶುದ್ಧವಾದ ಎಣ್ಣೆಯಲ್ಲಿ ನೀವು ಮನೆಯಲ್ಲಿ ದೂದ್ ಖೀರ ಜೊತೆ ಪೂರಿ ಮಾಡಿಕೊಂಡು ಸವಿಬೇಕು. ನೋಡಿ ಬಿಸಿ ಬಿಸಿಯಾದ ಪೂರಿ ಖೀರು ರೆಡಿಯಾಗಿದೆ. ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.